ದೀಪಾವಳಿ ಹಬ್ಬದ ನಾಡಿನ ಜನತೆಗೂ ಮುಖ್ಯವಾಗಿ ನಮ್ಮ ತಾಲೂಕಿನ ಜನತೆಗೆ ಶುಭಾಶಯಗಳು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಮಳೆ ಬೆಳೆ ಆಗಲಿ, ರೈತರೆಲ್ಲರಿಗೂ ಸಹ ಕತ್ತಲಿಂದ ಬೆಳಕಿಗೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತೇನು ನಮ್ಮ ಆನಂದ್ ರೆಡ್ಡಣ್ಣವರು ಮೊಮ್ಮಗಳ ಒಂದು ಮುಂಜಾಗ್ರತಾ ಕಾರ್ಯಕ್ರಮಕ್ಕೆ ಒಂದು ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಕ್ಷದ, ನಮ್ಮ ರಾಜ್ಯದ ಯುವಾಧ್ಯಕ್ಷರಾದಂಥ ನಮ್ಮ ನಿಖಿಲ್ ಅಣ್ಣವರು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಸಹ ಮಗುವಿಗೆ ಶುಭ ಹಾರೈಸಿ ಹೋಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರವೇ. ಏನು ಅದೇ ರೀತಿಯಾಗಿ ಎಲ್ಲ ನಮ್ಮ ಸುಮಾರು ಜನ ಇನ್ನೂ ಪಕ್ಷಾತೀತವಾಗಿ ಎಲ್ಲ ನಾಯಕರು ಬಂದು ಇವತ್ತಿನ ದಿನ ಶುಭ ಹಾರೈಸಿದ್ದಾರೆ. ಅದೇ ರೀತಿ ಮುಖ್ಯವಾಗಿ ನಮ್ಮ ತಾಲೂಕಿನ ಎಲ್ಲ ನಮ್ಮ ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷರು, ನಮ್ಮ ನಾಯಕರು ಎಲ್ಲರೂ ಸೇರಿ ಇವತ್ತಿನ ದಿನ ನಮ್ಮ ಪಕ್ಷದ ಮುಖಂಡರು ಪ್ಲಸ್ ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಬಹುಶಃ ಈ ಒಂದು ಯಶಸ್ವಿಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೂ ಹಾಗೂ ನಮ್ಮ ಕಾರ್ಯಕರ್ತರಿಗೂ ಸಲ್ಲಿಸಲಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲರೂ ಬಂದು ಯಶಸ್ವಿ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೀನಿ. ಮೊದಲ ದಿನದಲ್ಲಿ ಆಲ್ಮೋಸ್ಟ್ ಬೋನಸ್ ಕೊಡ್ತಾ ಇದ್ದಾರೆ ಎಲ್ಲ ಡೈರಿಗಳು. ದೀಪಾವಳಿಗೆ ಸಾಮಾನ್ಯವಾಗಿ ಬೋನಸ್ಗಳಲ್ಲಿ ಎಲ್ಲ ಡೈರಿಗಳಲ್ಲಿ ಸುಮಾರು 80% ಡೈರಿಗಳಲ್ಲಿ ಕೊಡ್ತಾ ಇದ್ದಾರೆ. ಕೆಲವೊಂದು ಲಾಸ್ ಆಗಿರ್ತಕ್ಕಂಥ ಡೈರಿಗಳು ಇರ್ತವೆ, ಅದರ ವಿಚಾರವಾಗಿ ಅದು ಮುಂದಿನ ದಿನಗಳಲ್ಲಿ ಅದನ್ನು ಸಹ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀನಿ ಅಂತ ಸಂದರ್ಭದಲ್ಲಿ ಶಿವಕುಮಾರ್ಗೂ ಕೊಡ್ತಾರೆ. ಏನು ಈ ದಿವಸ ನಮ್ಮ ಆನಂದ್ ರೆಡ್ಡಿಯವರ ಮೊಮ್ಮಗಳ ಒಂದು ಮುನೇಶ್ವರ ದೇವರ ಕಾರ್ಯಕ್ರಮದಲ್ಲಿ ಎಲ್ಲ ಗಣ್ಯರು ಆಗಮಿಸಿ ಆ ಮಗುವಿಗೆ ಶುಭಾಶಯಗಳನ್ನು ಸೂಚಿಸಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವರಾದಂಥ ಕುಮಾರಣ್ಣವರು ಆಗಮಿಸಬೇಕಾಗಿತ್ತು. ಆದರೆ ಕಾರ್ಯದ ಒತ್ತಡದಿಂದ ಅವ್ರು ಬರೋಕ್ಕಾಗದಿದ್ದರೆ ಏನು ನಮ್ಮ ಯುವ ನಾಯಕರು, ಭವಿಷ್ಯದ JDS ಪಕ್ಷದ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ನಮ್ಮ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಇವತ್ತು ಅವರೇ ಸ್ವತಃ ಡ್ರೈವ್ ಮಾಡೋ ಕಾರ್ನ ಚಾಲನೆ ಮಾಡಿಕೊಂಡು ಕರ್ಕೊಂಬಂದರು. ಅದೊಂದು ಎಲ್ರಿಗೂ ಭಾಳ ನಮಗೆಲ್ಲ ಖುಷಿ ತರ್ತಕ್ಕಂಥ ವಿಷಯ. ಇವತ್ತು ಆನಂದ್ ರೆಡ್ಡಿಯವರಿಂದ ನಮ್ಮ ಪಕ್ಷಕ್ಕೂ ಸಹ ಹೆಚ್ಚಿನ ಒಂದು ಬಲ ಬಂದಿದೆ. ಇವತ್ತು ಅವ್ರ ಮನೆಯ ಕಾರ್ಯಕ್ರಮದಲ್ಲಿ ಇವತ್ತೆಲ್ಲರೂ ಭಾಗವಹಿಸಿದ್ರಿ. ನಮ್ಮೆಲ್ರಿಗೂ ಆತಂಕ ಇತ್ತು, ಎಲ್ಲೋ ಒಂದು ಕಡೆ ಮಳೆ ಬಂದು ಕಾರ್ಯಕ್ರಮಕ್ಕೆ ಅಡಚಣೆ ಆಗುತ್ತೆ ಅಂತ. ನಿಜವಾಗ್ಲೂ ಇವತ್ತು ಮಳೆ ರಾಯ ಕೂಡ ನಮಗೆ ಆಶೀರ್ವಾದ ಮಾಡಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕರಿಸಿದ್ದಾನೆ. ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಮುರಳಿಯವರು ಎಲ್ಲನೂ 2-3 ದಿವಸದಿಂದ ಇಲ್ಲೇ ಇದ್ಬಿಟ್ಟಿದ್ರು ಈ ಕಾರ್ಯಕ್ರಮನ ಯಶಸ್ವಿಗೊಳ್ಬೇಕಂತ. ನಾವು ಆವಾಗ ಹೋಗಿ ಬಂದು ಹೋಗ್ತಾ ಇದ್ರೆ ಅವ್ರು ಮಾತ್ರ ಇಲ್ಲೇ ಇದ್ದು ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆಸಬೇಕು ಅಂತ ಇದ್ದು ಅವರು ಸಹಕಾರ ನೀಡಿದ್ದಾರೆ. ಎಲ್ಲ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಾಗರಾಜಣ್ಣವರು, ಶ್ಯಾಮೇಗೌಡರು, ನಮ್ಮ ಪ್ರಭಾಕರ್ ಅವರು, ಎಲ್ಲ ಮುಖಂಡರು ಬಂದು ಈ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಭಾಗವಹಿಸಿದ್ರು. ಇಲ್ಲಿ ಪಕ್ಷಾತೀತವಾಗೂ ಸಹ, ಯಾಕಂದರೆ ಇದು ಮೊದಲಿಂದ ಅವರು ಕಾಂಗ್ರೆಸ್ನಲ್ಲಿ ಇದ್ದಿದ್ದರಿಂದ ಒಡನಾಟವಾಗಿ ಪಕ್ಷಾತೀತವಾಗೂ ಎಲ್ಲರೂ ಬಂದಿದ್ದಾರೆ. ಅದಕ್ಕೆ ನಾವ್ಯಾರು ತಪ್ಪು ಭಾವಿಸ್ತಕ್ಕಂಥ ಇದಿಲ್ಲ. ಮನೆ ಕಾರ್ಯಕ್ರಮಕ್ಕೂ ರಾಜಕೀಯ ಕಾರ್ಯಕ್ರಮಕ್ಕೂ ನೀವೇ ನೋಡಿದ್ದೀರಿ, ಎಷ್ಟೇ ಇದ್ದಿದ್ರು ಪಕ್ಷ ಅಂತ ರಾಜಕೀಯ ಅಂತ ಬಂದಾಗ ಎಷ್ಟು ನಿಷ್ಠೆಯಾಗಿ ಕೆಲಸ ಮಾಡಿ ಇವತ್ತೆಲ್ಲ ಈ ನಮ್ಮ ಗೆಲುವಿಗೆ ಕಾರಣರಾಗಿದ್ದಾರೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆನಂದ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಸಹ ಉನ್ನತ ಸ್ಥಾನ ಸಿಗಲಿ ಅಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ, ಈ ಮಳೆ ರಾಯನಿಗೂ ಸಹ ಈ ಒಂದು ಇದರಲ್ಲಿ ನಾವು ನಮಿಸ್ತಾ, ನಮಗೆ ಸಹಕಾರ ನೀಡಿ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಸಹಕಾರ ಮಾಡಿದ ಮಳೆ ರಾಯನಿಗೂ ಸಹ ನಮಿಸ್ತಾ, ಮತ್ತು ಏನು ಅವರು ಮೊಮ್ಮಗಳಿದ್ದಾಳೆ ಅವ್ರಿಗೆಲ್ಲರೂ ಆಶೀರ್ವಾದ ಸಿಕ್ಕಿ ಈ ಕುಟುಂಬ ಇನ್ನೂ ಉನ್ನತ ಮಟ್ಟಕ್ಕೆ ಏರೋದಕ್ಕೆ ದೇವರು ಆಶೀರ್ವಾದ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾರೆ. ನಮಸ್ಕಾರ. ಈ ದಿನ ಎಲ್ಲ ಮುಳಬಾಗಿಲು ತಾಲೂಕು ಎಲ್ಲ ಮಳೆ ಬೆಳೆ ಎಲ್ಲನೂ ಬಿದ್ದು ಸಮೃದ್ಧಿಯಾಗಿದೆ. ಅದೇ ಥರ ಏನು ನಾಳೆ ದೀಪಾವಳಿ ನಡೀತಾ ಇದೆಯೋ ಎಲ್ರಿಗೂ, ತಾಲೂಕು ಜನತೆಗೆ ಎಲ್ರಿಗೂ ದೀಪಾವಳಿ ಶುಭಾಶಯಗಳು. ಅದೇ ಥರ ಇವತ್ತು 19ನೇ ತಾರೀಕು ಭಾನುವಾರದ ದಿನ ಆನಂದ್ ರೆಡ್ಡಿಯವರ ಮಗಳಾದ ಭರತ್ ರೆಡ್ಡಿಯವರ ಮಗಳು ಒಂದು ದೇವರ ಕಾರ್ಯಕ್ರಮ ಇಟ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಕೇಂದ್ರ ಮಂತ್ರಿಗಳು ಆದಂಥ ಕುಮಾರಣ್ಣವರ
ಸುಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದರು. ಈಗ ತಾನೇ ನಮ್ಮ ರಾಜ್ಯ ಮಂತ್ರಿಗಳಾದಂಥ ಕೆ ಎಚ್ ಮುನಿಯಪ್ಪನವರು ಬಂದು ಮಗುಗೆ ಆಶೀರ್ವಾದ ಮಾಡಿ ಹೊರಟಿರ್ತಾರೆ. ಅವ್ರಿಗೆಲ್ಲರಿಗೂ ನಮ್ಮ ಆನಂದ್ ರೆಡ್ಡಿಯವರು ಮಗಳಿಗೂ ಮೊಮ್ಮಗಳಿಗೂ ಇವ್ರಿಗೆಲ್ಲರೂ ಶುಭಾಶಯ ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ, ಎಲ್ಲ ನಮ್ಮ ತಾಲೂಕಿನ ಜನತೆಗೂ, ಎಲ್ರಿಗೂ ನಮ್ಮ ಪಕ್ಷದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ.